ಪಾಯಿಂಟ್ 2 ಅಲೋ ಅನ್ನೋದ್ರೆ ನಿಮ್ಗೆ ಕೇಳಿಸ್ತಾ ಇಲ್ಲ ರೀ. ಟವರ್ ಹೇಳ್ತಾ ಬನ್ರಿ ಅಂತಾರೆ. ಆಂಬುಲೆನ್ಸ್ ಬರೋಷ್ಟೊತ್ತಿಗೆ ನೀವು ಹೇಳೋದಾಗೆ ಡೆಲಿವರಿನೇ ಆಗೋಗಿರುತ್ತೆ. ನಮ್ಮ ಇಷ್ಟೊಂದು ದೊಡ್ಡ ಗ್ರಾಮಕ್ಕೆ ಏನಮ್ಮೆ ಇಲ್ಲ. ಸರ್ಕಾರದಿಂದ ಗೌರ್ಮೆಂಟ್ ಏನಾದರೂ ರೋಡ್ ವ್ಯವಸ್ಥೆ ಮಾಡಿದರೆ ನಮ್ಮದು ಪಟ್ಟ ಜಮೀನು ಮಾಡಬೇಡ್ರಿ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಅದು ಬೆದರಿಕೆ ಹಾಕ್ಬಿಟ್ಟು ರೋಡು ಆಗ್ದಂಗೆ ಏನೂ ಆಗ್ದಂಗೆ ಒಂದು ಸರ್ಕಾರಿ ಪ್ರೌಢಶಾಲೆಗೆ ಏನು ವ್ಯವಸ್ಥೆ ಇಲ್ದಂಗೆ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಶಾಲೆನ ತಂದು ನಮ್ಮ ಗ್ರಾಮಕ್ಕೆ ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ನಾವೆಲ್ಲ ಬೆಟ್ಟ ಪಕ್ಕದಲ್ಲಿದ್ದೀವಿ. ನವಲು, ಹಂದಿ, ಕರಡಿ ಕಾಟ. ಇಲ್ಲಿ ತುಂಬ ಜನ ನಿರುದ್ಯೋಗಿಗಳು, ಪದವೀಧರ ನಿರುದ್ಯೋಗಿಗಳು ಇಲ್ಲಿ ತುಂಬ ಕಾಲ ಕಳೀತಾ ಇದ್ದಾರೆ. ಪ್ರಜೆಗಳ ಧ್ವನಿಯಾಗಿ ಕೆಲಸ ಮಾಡ್ತಾರೋ ಪ್ರಜಾಶಕ್ತಿ. ಪ್ರಜಾಶಕ್ತಿ ಸಂಚಾರದಲ್ಲಿ ಗ್ರಾಮಗಳ ಸಮಸ್ಯೆ ಅನಾವರಣ. ಪ್ರಜಾಶಕ್ತಿ ಟಿವಿ ನಮ್ಮ ನಡೆ ನಿಮ್ಮೂರ ಕಡೆ ಅಭಿಯಾನಕ್ಕೆ ಪಾವಗಡ ತಾಲೂಕಿನಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ದು ಗಡಿ ತಾಲೂಕಿನ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. ಪಾವಗಡ ತಾಲೂಕು ಕನ್ನಮಿಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಲಗುಂದಿ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳು ತಾಂಡವವಾಡ್ತಾ ಇದ್ದು ಅಧಿಕಾರಿಗಳು ಮಾತ್ರ ಕೈಚೆಲ್ಲಿ ಕೂತಿದ್ದಾರೆ. ವೀರಲಗುಂದಿ ಗ್ರಾಮದ ಸುತ್ತಮುತ್ತ ಬೆಟ್ಟ ಗುಡ್ಡವಿದ್ದು ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ವೀರಲಗುಂದಿ ಗ್ರಾಮಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಕಂಟಕವಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಹೌದು, ಇದು ಗಡಿ ಗ್ರಾಮವಾಗಿರೋದ್ರಿಂದ ಸುತ್ತ ಬೆಟ್ಟಗಳಿದ್ದು ರಾತ್ರಿ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋತಿಗಳನ್ನ ಹಿಡಿದು ತಂದು ಬಿಡ್ತಾರೆ. ಆ ಕೋತಿಗಳು ಬೆಟ್ಟಕ್ಕೆ ಹೋಗದೆ ಗ್ರಾಮದಲ್ಲಿ ಉಳಿದುಕೊಳ್ತಾ ಇವೆ. ಇದರಿಂದ ಗ್ರಾಮದಲ್ಲಿ ಕೋತಿಗಳ ಕಾಟ ಶುರುವಾಗಿದೆ. ಇದರ ಜೊತೆಗೆ ಬೆಳೆದಷ್ಟು ಬೆಳೆಗಳನ್ನ ಕಾಡು ಪ್ರಾಣಿಗಳು ಸೇವಿಸೋದ್ರಿಂದ ಬೆಳೆ ನಾಶವಾಗ್ತಾ ಇದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ವೀಕ್ಷಕರೇ, ಪ್ರಜಾಶಕ್ತಿ ಟಿವಿಯ ನಮ್ಮ ನಡೆ ನಿಮ್ಮೂರ ಕಡೆ ಕಾರ್ಯಕ್ರಮ ಇವತ್ತು ಪಾವಗಡ ತಾಲೂಕಿನಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ನಮ್ಮ ಸಂಚಾರ ಇದೀಗ ಕನ್ನಮೇಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ವೀರಲಗುಂದಿ ಗ್ರಾಮಕ್ಕೆ ತಲುಪಿರುವಂಥದ್ದು. ನಾನೀಗ ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಸೇರಿರುವಂಥದ್ದು. ತಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಎಲ್ಲರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಸಾಕಷ್ಟು ಹಿರಿಯರಿದ್ದಾರೆ, ಅವರಿಗೆ ತಮ್ಮ ಊರಿನ ಬಗ್ಗೆ ಸಾಕಷ್ಟು ಕಾಳಜಿ ಕೂಡ ಇದೆ. ಅದನ್ನೆಲ್ಲವನ್ನ ಹೇಳ್ತಾ ಹೋಗ್ತಾರೆ. ಏನಿದೆ ಸಮಸ್ಯೆಗಳು ಎಲ್ಲವನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಈಗ ನಾವು ಪ್ರಜಾಶಕ್ತಿ ಟಿವಿಯಿಂದ ಊರೂರಿಗೆ ಹೋಗಿ ಈ ರೀತಿಯಾಗಿ ಸಮಸ್ಯೆಗಳನ್ನ ಕೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ವೀರಲಗುಂದಿ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ? ಸಾರ್ವಜನಿಕ ಸಮಸ್ಯೆಗಳು ಬೇಕಾದಷ್ಟು ಇದ್ದಾವೆ. ಆದರೆ ಇಲ್ಲಿ ಎಲ್ಲರೂ ಒಂದೊಂದು ಸಮಸ್ಯೆ ಹೇಳ್ತಾರೆ. ನಾನು ಮುಖ್ಯವಾಗಿ ಅರಣ್ಯ ಇಲಾಖೆಗೆ ಒಂದು ಸಮಸ್ಯೆ ಹೇಳ್ತೀನಿ. ಅರಣ್ಯ ಇಲಾಖೆಯವರು, ಅರಣ್ಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಸಚಿವರಿಗೂ ಸಹ ಇದು ತಲುಪಬೇಕು. ಏನಂದರೆ ಗ್ರಾಮದಲ್ಲಿ ಕೋತಿಗಳನ್ನ ಹಿಡ್ಕೊಂಬಂದು, ಇದು ನಮ್ಮದು ಗಡಿ ಭಾಗ, ಬೆಟ್ಟಗಳಿದ್ದಾವೆ, ರಾತ್ರಿ ಹೊತ್ತು ಬಿಡ್ತಾರೆ. ಇವು ಗ್ರಾಮದಲ್ಲಿ ಸೇರ್ಕೊಳ್ತವೆ, ಬೆಟ್ಟಕ್ಕೆ ಹೋಗೋದಿಲ್ಲ. ಆದರೆ ಇವಕ್ಕೊಂದು ಪರಿಹಾರ ಇಲಾಖೆಯವರೇ ಕಂಡುಹಿಡಬೇಕು. ಹೆಂಗಂದರೆ ಸಂರಕ್ಷಣಾ ಧಾಮ ಅಂತ ಹೇಳ್ಬಿಟ್ಟು ಅವು ಕೂಡ ಪ್ರಾಣಿಗಳ ವರ್ಗದಲ್ಲಿ ಅವಕ್ಕೆಲ್ಲೂ ರಕ್ಷಣೆ ಇಲ್ಲ. ಅವಕ್ಕೆ ಊಟ ಆಗಲಿ, ತಿನಿಸಾಗಲಿ, ಹಣ್ಣಾಗಲಿ ಸಿಗೋ ಅಂಥ ಕಡೆ ಅದರದ್ದು ಅರಣ್ಯ ಇಲಾಖೆಯವರೇ ಮುಂಜಾಗ್ರತೆ ಕ್ರಮ ತಗೊಂಡು ಅವಕ್ಕೆಲ್ಲ ಗಿಡ ಬೆಳೆಸಿ 1 ವರ್ಷದಲ್ಲಿ ಬಿಡೋ ಅಂಥ ಗಿಡಗಳನ್ನ ಸ್ಟಾರ್ಟ್ ಮಾಡಿ, ನಂತರ ನಿರಂತರವಾಗಿ ವರ್ಷ ಪೂರ್ತಿ ಸಿಗೋ ಅಂಥ ಹಣ್ಣುಗಳು ಬೆಳೆಯುವಂಥ ಗಿಡಗಳಾಕಿ ಕೋತಿಗಳಿಗೆ ಒಂದು ಸಂರಕ್ಷಣಾ ಧಾಮ ಅಂತ ಮಾಡಬೇಕು. ಮಾಡಿದ್ರೆ ಆವಾಗೆ ನಮಗೆ ಕೈಗೆ ಸಿಕ್ಕಿದ ಬೆಳೆ ಕೂಡ ಅವು ತಿಂತವೆ. ಅವು ನಾವು ಏನು ಮಾಡೋದಕ್ಕಾಗೋಲ್ಲ, ಯಾಕಂದರೆ ನಮ್ಮಂತೆ ಅವು ಜೀವಿಗಳು. ಆದರೆ ಅವಕ್ಕೆ ಒಂದು ಪರಿಹಾರ ತೋರಿಸ್ಕೊಟ್ರೆ, ಅದನ್ನು ಕಂಡುಹಿಡಿದ್ರೆ ಇಲಾಖೆ ಸರ್ಕಾರ, ಆವಾಗ ನಮಗೆ ಒಂದು ನಿರಾಳ ಆಗುತ್ತೆ. ನಾವು ಬೆಳೆದಿದ್ದ ಫಸಲು ಕೂಡ ಮನೆಗೆ ತಗೊಬರ್ಬೋದು. ಇಲ್ಲದಿದ್ದರೆ ಇದು ಇನ್ನೂ ಹೆಚ್ಚಿಗೆ ಬೆಳೆದೋಗುತ್ತೆ. ಯಾಕಂದರೆ ಇವೆಲ್ಲ ಗಡಿ ಬೆಟ್ಟಗಳಲ್ಲಿರೋ ಗ್ರಾಮಗಳಾಗಿರೋದ್ರಿಂದ, ಬೇರೆ ಬೇರೆ ಕಡೆ ಇರೋದ್ರಿಂದ ಎಲ್ಲನೂ ತಗೊಂಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ಜಿಂಕೆ, ನವಿಲು, ಕೋತಿಗಳು ಇವೆಲ್ಲ ಆಯಾ ಸಂರಕ್ಷಣಾ ಧಾಮಕ್ಕೆ ಅವು ಬಿಟ್ಟರೆ ಓಕೆ. ಅದನ್ನು ಅರಣ್ಯ ಇಲಾಖೆಯವರು ಮುಂದೆ ಬಂದು ಈ ಕ್ರಮ ತಗೋಬೇಕು. ಇದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು. ಆವಾಗಲೇ ಈ ಒಂದು ಸಮಸ್ಯೆ ಜೀವಂತವಾಗಿ ತಪ್ಪೋದು. ಇನ್ನು ಸುಮಾರು 30 ವರ್ಷದ ಹಿಂದೆ ಈ ಗ್ರಾಮದ ರಸ್ತೆ ಟಾರ್ ಭಾಗ್ಯ ಕಂಡಿದ್ದು, ಅಂದಿನಿಂದ ಇಂದಿನವರೆಗೂ ಡಾಂಬರೀಕರಣ ಆಗದೆ ರಸ್ತೆಗಳು ಕಿತ್ತುಹೋಗಿದೆ. ಬಸ್ ಸೌಲಭ್ಯವನ್ನ ಕೂಡ ಸ್ಥಗಿತ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಸಂಕಷ್ಟ ಪಡುವಂತಾಗಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ.
ಇದರ ಜೊತೆಗೆ ಗ್ರಾಮದಲ್ಲಿ ಹೆಚ್ಚಾಗಿ SC/ST ಸಮುದಾಯದ ಜನರು ವಾಸವಾಗಿದ್ದು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಚರಂಡಿ ನೀರು ರಸ್ತೆ ಮೇಲೆ ಹರಿಯುವಂತಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಇದು ಬಸ್ ವ್ಯವಸ್ಥೆ ಇಲ್ಲದೆ ಸುಮಾರು ವರ್ಷಗಳಾಯಿತು. ಯಾಕೆಂದರೆ ಇಲ್ಲಿ ರಸ್ತೆ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಆದ್ದರಿಂದ ಈಗ ಶಾಲಾ ಮಕ್ಕಳು ಬಡತಿಂದ ತನದಿಂದ ಬಂದಿದ್ದೇವೆ. ಆದ್ದರಿಂದ ಭಾರಿ ತೊಂದರೆ ಆಗಿದೆ. ಆದ್ದರಿಂದ ಅತಿ ತುರ್ತಾಗಿ ರಸ್ತೆ ವ್ಯವಸ್ಥೆ ಮಾಡಿ, ಹಲವಾರು ಸರ್ಕಾರಿ ಬಸ್ಸುಗಳು ಇವತ್ತು ಬೇಜಾನಿದ್ದಾವೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಸುಗಳ ವ್ಯವಸ್ಥೆ ಮಾಡಿದರೆ, ಮೊದಲು ರಸ್ತೆ ಸರಿ ಹೋದರೆ ಆಗ ಬಸ್ಸುಗಳನ್ನ ಹಾಕಿದರೆ ಎಲ್ಲ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಈ ನಮ್ಮ ಗ್ರಾಮ ಸುಮಾರು 900ರಿಂದ 1000 ಮನೆಗಳಿರ್ತಕ್ಕಂಥ ಗ್ರಾಮ, ಅತಿ ಹೆಚ್ಚು SC/ST ಇರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಇದುವರೆಗೂ ಸರ್ಕಾರ ಯಾವುದೇ ವಸತಿ ಯೋಜನೆಗಳನ್ನು ನಮ್ಮ ಗ್ರಾಮಕ್ಕೆ ಕೈಗೊಂಡಿಲ್ಲ. ಸುಮಾರು ವರ್ಷಗಳಿಂದ ಯಾವುದೇ ವಸತಿಗಳು ನಮ್ಮ ಗ್ರಾಮಕ್ಕೆ ಬಂದಿಲ್ಲ. ಸುಮಾರು ಬಡವರು ಇವತ್ತು ಸೂರಿಲ್ಲದೆ ಕೊರಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು SC/ST ಕಾಲೋನಿಗಳಿಗೆ ಚರಂಡಿ ನೈರ್ಮಲೀಕರಣ ಇಲ್ಲ. ಮತ್ತು ಈಗ ಮೊದಲು ನಮ್ಮ ಗ್ರಾಮದಲ್ಲಿ ಸಾಮೂಹಿಕ ಶೌಚಾಲಯಗಳನ್ನು ಸರ್ಕಾರದ ವತಿಯಿಂದ ನಿರ್ಮಿಸಿ ಗ್ರಾಮಗಳಲ್ಲಿ ಇವತ್ತು ಗಡಿ ಪ್ರದೇಶ ಸುತ್ತು ಬೆಟ್ಟಗಳು ಆವರಿಸ್ಕೊಂಡಿದೆ. ಮತ್ತು ಕಾಡು ಪ್ರಾಣಿಗಳ ಹಾವಳಿ ಇಲ್ಲಿ ಜಾಸ್ತಿ ಇದೆ. ಈಗ ಮಹಿಳೆಯರು ಮತ್ತು ಇವರೆಲ್ಲ ಪಾಪ ಬಯಲುದೆಸೆಗೆ ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರಿಗೆ ರಕ್ಷಣೆಗಾಗಿ ಸಮುದಾಯ ಒಂದು ಶೌಚಾಲಯಗಳನ್ನು ನಮ್ಮ ಗ್ರಾಮದಲ್ಲಿ ನಿರ್ಮಿಸಿ ಈ ಜನತೆಗೆ ಅನುಕೂಲ ಮಾಡಬೇಕು, ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಒಟ್ನಲ್ಲಿ ಗಡಿ ತಾಲೂಕಿನ ಗ್ರಾಮಗಳಲ್ಲಿ ಸಮಸ್ಯೆಗಳು ತಾಂಡವ ಆಡ್ತಾ ಇದ್ದು ಕೂಡಲೇ ಈ ಗ್ರಾಮದತ್ತ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡಬೇಕು ಅನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಪಾವಗಡ.